ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಪಾಲಿಗೆ ಶನಿವಾರ ಕರಾಳ ದಿನವಾಗಿತ್ತು. 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡುವ ಕನಸು ಕಂಡಿತ್ತು. ಇದಕ್ಕೆ ಪುಷ್ಟಿ ಎಂಬಂತೆ ಮತದಾನೋತ್ತರ ಸಮೀಕ್ಷೆಗಳು ಕೂಡ ಸಾಕ್ಷ್ಯ ನುಡಿದಿದ್ವು. ಆದರೆ ನಿನ್ನೆಯ ಫಲಿತಾಂಶ ದೋಸ್ತಿಗಳಿಗೆ ಶಾಕ್ ನೀಡಿದೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿಯಲ್ಲಿ ದೋಸ್ತಿಗೆ ಮುಖಭಂಗ. ಬಿಜೆಪಿ ಜೆಡಿಎಸ್ಗೆ ಉಪಚುನಾವಣೆಯ ರಿಸಲ್ಟ್ ಶಾಕ್. ಗೆಲ್ಲುವ ವಿಶ್ವಾಸ ಬೆಟ್ಟದಷ್ಟಿತ್ತು. ಭದ್ರಕೋಟೆಯಲ್ಲೇ ದೋಸ್ತಿಗಳು ಮಣ್ಣು ಮುಕ್ಕಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳ ಪುತ್ರರ ಸೋಲು ಬಿಜೆಪಿ ಜೆಡಿಎಸ್ನ ಜಂಗಾ ಬಲವನ್ನೇ ಹುದುಗಿಸಿದೆ. 3 ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಅಬ್ಬರಿಸ್ತಾ ಇದ್ದ ದೋಸ್ತಿಗಳು ಮಕ್ಕಾಡೆ ಮಲಗಿದ್ದಾರೆ. ನಿನ್ನೆಯ ಉಪಚುನಾವಣೆಯ ಫಲಿತಾಂಶ ಬಿಜೆಪಿ ಜೆಡಿಎಸ್ಗೆ ಬಿಗ್ ಶಾಕ್ ನೀಡಿದೆ. ಅಭಿಮನ್ಯು, ನಿಖಿಲ್ ಕುಮಾರಸ್ವಾಮಿಗೆ ಹ್ಯಾಟ್ರಿಕ್ ಸೋಲು. ದೇವೇಗೌಡರ ಮನೆಗೆ ಭೇಟಿ ನೀಡಿ ನಿಖಿಲ್ ಸುದೀರ್ಘ ಚರ್ಚೆ. ಡಿಕೆ ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಅಂತಾನೆ ನಡೆದಿದ್ದ ಚುನಾವಣಾ ಚನ್ನಪಟ್ಟಣ ಅಖಾಡದಲ್ಲಿ ಡಿಕೆ ಬ್ರದರ್ಸ್ ಗೆದ್ದು ಬೀಗಿದ್ದಾರೆ. ಡಿಕೆ ಸಹೋದರರು ರೂಪಿಸಿದ ಚಕ್ರವ್ಯೂಹ ಭೇದಿಸಲಾಗದೆ ನಿಖಿಲ್ ಹ್ಯಾಟ್ರಿಕ್ ಸೋಲೊಪ್ಪಿಕೊಂಡಿದ್ದಾರೆ. ಮೊದಲ ಸುತ್ತಿನಲ್ಲಿ ಸೈನಿಕ ಮುನ್ನಡೆ ಕಾಯ್ದುಕೊಂಡ್ರೆ ನಿಖಿಲ್ 2, 3, 4, 5 ಹಾಗೂ 6ನೇ ಹಂತದ ಸತತ 5 ಸುತ್ತುಗಳಲ್ಲೂ ಲೀಡ್ ಗಳಿಸಿದ್ರು. ಆಗ ಗೆದ್ದೆ ಗೆಲ್ತಾರೆ ಅಂತ ಜೆಡಿಎಸ್ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ರು. ಆದರೆ 7ನೇ ಸುತ್ತಿನಿಂದ ಕೊನೆಯವರೆಗೂ ನಿಖಿಲ್ ಚೇತರಿಸಿಕೊಳ್ಳಲೇ ಇಲ್ಲ. ಬೈ ಎಲೆಕ್ಷನ್ ನಲ್ಲಿ ಸೋತ ಬಳಿಕ ನಿಖಿಲ್ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರನ್ನ ಭೇಟಿಯಾದ್ರು. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಇರುವ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಬದುಕಿನ ಉದ್ದಗಲಕ್ಕೂ ಕೂಡ ಸಾಕಷ್ಟು ಚುನಾವಣೆಗಳನ್ನ ಎದುರಿಸಿದ್ದಾರೆ. ಚುನಾವಣೆಯ ಏಳು ಬೀಳು, ಸೋಲು ಗೆಲುವು ಸರ್ವೇ ಸಾಮಾನ್ಯ. ನಾನು ಸೋತೆನ್ ಮಾತ್ರಕ್ಕೆ ಮನೆಗೆ ಹೋಗಿ ಸೇರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಒಂದು ಹೋರಾಟದ ಮನಸ್ಥಿತಿಯಲ್ಲೇ ಇವತ್ತು ನಾನು ಸಾರ್ವಜನಿಕ ಬದುಕಕ್ಕೆ ಬಂದಿರತಕ್ಕಂಥದ್ದು. ಈಗ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಜೊತೆಯಲ್ಲಿ ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಅನೇಕ ವರ್ಗ ಇದೆ. ಎಲ್ರಿಗೂ ಕೂಡ ಇವತ್ತು ನಾನು ವಿಶ್ವಾಸವಾಗಿ ಕಾಣ್ತಕ್ಕಂಥ ಕೆಲಸವನ್ನು ಮಾಡುವಂಥ ಪ್ರಾಮಾಣಿಕ ಕೆಲಸ ಮಾಡ್ತೀನಿ. ಹಣದ ಹೊಳೆ ಹರಿಸಿ ಗೆದ್ದಿದ್ದಾರೆ ಎಂದ ಕಮಲ ಕಲಿಗಳು. ಶಿಗ್ಗಾವಿಯಲ್ಲಿ ಪುತ್ರನ ಗೆಲುವಿನಲ್ಲಿ ಗೆದ್ದು ಬೀಗುವ ನಿರೀಕ್ಷೆಯಲ್ಲಿ ಇದ್ದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಶಾಕ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ಉಪಚುನಾವಣೆಯಲ್ಲಿ ಹಣದ ಹೊಳೆ ಹರಿಸಿ ಗೆದ್ದಿದೆ ಅಂತ ಕಮಲ ಕಲಿಗಳು ಆರೋಪಿಸಿದ್ದಾರೆ. ಅಲ್ಲಿಯ ಜನಸ್ಪಂದನೆ ನೋಡಿದಾಗ ನಮಗೆ ಗೆಲ್ಲುವಂಥ ವಿಶ್ವಾಸ ಇತ್ತು. ಆದರೆ ವಿಪರೀತವಾಗಿರುವಂಥ ಹಣದ ಹೊಳೆಯನ್ನು 2 ದಿವಸ ಹರಿಸಿ ಇವತ್ತು ಗೆಲುವನ್ನು ಸಾಧಿಸಿಕೊಂಡಿದ್ದಾರೆ. ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಈ 3 ಚುನಾವಣೆಗಳಲ್ಲಿ ಹಣದ ಹೊಳೆ ಹರಿಸಿದ್ದಾರೆ. ಅವ್ರ ಪರವಾಗಿ ಎಲ್ಲ ಕಾಂಟ್ರಾಕ್ಟರ್ಗಳಿರ್ಬೋದು, ಅಧಿಕಾರಿಗಳಿರ್ಬೋದು ಕೆಲಸ ಮಾಡಿದ್ದಾರೆ. ಜನನು ಕೂಡ ಆ ಥರ ವೋಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅತ್ತ ಸಂಡೂರಿನಲ್ಲೂ ಕಾಂಗ್ರೆಸ್ ವಿಜಯ ಪತಾಕೆ ಹಾರಿಸಿದ್ದು ಬಿಜೆಪಿ ರೆಡ್ಡಿಗೆ ಶಾಕ್ ನೀಡಿದೆ. ಸ್ವಲ್ಪ ಸಚಿವಾಗಿ ರಾತ್ರಿ ಕೂಡ್ ಕಾಂಚನ ಹಂಚಿಬಿಟ್ರಲ್ಲ ಪೂರ್ತಿ. ಹಂಗಾಗಿ ಸಿದ್ದರಾಮಯ್ಯವರು ಕೂಡ ಒಬ್ಬ ಸ್ವತಃ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ತಂದು ಚುನಾವಣೆ ಖರ್ಚು ಮಾಡಿದ್ರು. ಈ ಒಂದು ಚುನಾವಣೆಯಲ್ಲಿ ಯಾವುದೋ ನಿಗಮದ ಅಥವಾ ಸರ್ಕಾರ ದುಡ್ಡು ಸಾಕಷ್ಟು ಏರಳವಾಗಿ ಖರ್ಚು ಮಾಡಿದ್ರು. ಧರ್ಮ ಅಧರ್ಮ ನಡೆದಿರ್ತಕ್ಕಂಥ ಒಂದು ಚುನಾವಣೆ ಇದು. ಅಧರ್ಮ ಗೆದ್ದಿದೆ, ಮುಂದಿನ ದಿನಗಳಲ್ಲಿ ಧರ್ಮ ಗೆಲ್ಲುತ್ತಂತೆ. ಸುಮಾರು ಒಂದು 100 ಕೋಟಿಗೂ ಕೂಡ ಹೆಚ್ಚು ಹಣ ಅವರು ಖರ್ಚು ಮಾಡಿದ್ದು ಎಲ್ಲರ ಕಣ್ಮುಂದೆ ಕೂಡ ಇರುವಂಥದ್ದು. ಅಂದರೆ ಹಣಬಲ ಮತ್ತು ತೋಳ್ಬಲ ಅಂತಂದರೆ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ಜನರು ಬಂಗಾರು ಹನುಮಂತವರಿಗೆ 83,000 ಮತಗಳನ್ನು ಕೊಡೋದ್ರ ಮೂಲಕ ಇನ್ನೊಂದು 5,000 ಮತಗಳು ಬಂದಿದ್ರೆ ಇನ್ನೇನು ಗೆದ್ದು ಬಿಡ್ತಾ ಇದ್ರು. ವಿಜಯೇಂದ್ರ ಯತ್ನಾಳ್ ಮಧ್ಯೆ ಆರೋಪ ಪ್ರತ್ಯಾರೋಪ. 3 ಕ್ಷೇತ್ರದಲ್ಲಿ ದೋಸ್ತಿಗಳು ಸೋಲ್ತಾ ಇದ್ದಂತೆ ಶಾಸಕ ಯತ್ನಾಳ್ ಬಿಜೆಪಿ ಸೋಲಿಗೆ ಪೂಜ್ಯ ತಂದೆ ಮತ್ತು ಮಗನೇ ಕಾರಣ ಅಂತ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೋಲಿನ ಹೊಣೆ ನಾನೇ ಹೊರುತ್ತೇನೆ ಎಂದಿದ್ದಾರೆ. ನೀವು ರಾಜ್ಯಾಧ್ಯಕ್ಷರಿಗೆ ಪ್ರತಿಕ್ರಿಯೆ ಕೇಳ್ರಿ.
ಅವ್ರ ನೇತೃತ್ವ ಜನ ಕರ್ನಾಟಕದಲ್ಲಿ ಒಪ್ಪಿದಾರೋ ಇಲ್ಲೋ ಅವ್ರಿಗೆ ಗೊತ್ತು. BJPಗೆ ಇಂಥ ಹೀನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇದೆಲ್ಲ ಒಳ ಒಪ್ಪಂದದಿಂದ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಸ್ಥಿತಿಗೆ ಬರ್ತಾ ಇದೆ. ಇನ್ನಾದರೂ ಹೈಕಮಾಂಡು ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ಮೇಗಿನ ವ್ಯಾಮೋಹ ಬಿಡಬೇಕಂತ ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೊತೀನಿ. ಹಾಗಾಗಿ ಹೋರಾಟ ಬೇರೆ, ಚುನಾವಣೆ ಫಲಿತಾಂಶ ಬೇರೆ. ಹಾಗಾದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಲೂಟಿ ಮಾಡಲಿಲ್ವಾ ಹಂಗಾರೆ ಕಾಂಗ್ರೆಸ್ ಪಕ್ಷದವರು? ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿ ಅವರು ಆರೋಪಿ ನಂಬರ್ 1 ಅಂತೇಳಿ ಇವತ್ತು ಕೋರ್ಟ್ ಹೇಳಿಲ್ವ? ಹಾಗಾದರೆ FIR ರಿಜಿಸ್ಟರ್ ಆಗಿಲ್ಲ? ಹಾಗಾದರೆ ನಾವು ಸುಳ್ಳು ಹೇಳ್ತಾ ಇದ್ದೀವ? ಈ ಚುನಾವಣೆಯ ಸೋಲು ನಾವೇನು ಹತಾಶರಾಗಿಲ್ಲ. ರಾಜ್ಯದ ಅಧ್ಯಕ್ಷ ನಾನೇ ತಗೊಳ್ತೇನೆ. ರಾಜ್ಯದ ಅಧ್ಯಕ್ಷನಾಗಿ ಸೋಲಿನ ಜವಾಬ್ದಾರಿಯನ್ನು ಹೊರಲೇಬೇಕಾಗ್ತದೆ. ಅದನ್ನು ಹೊರ್ತೇನೆ, ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೇವೆ. 3 ಕ್ಷೇತ್ರಗಳ ಸೋಲಿನ ಬಗ್ಗೆ ಬಿಜೆಪಿ ಜೆಡಿಎಸ್ ಆತ್ಮಾವಲೋಕನಕ್ಕೆ ಮುಂದಾಗಿದೆ. ತಮ್ಮ ಭದ್ರಕೋಟೆಯಲ್ಲೇ ಸೋತಿರೋದು ದೋಸ್ತಿಗಳಿಗೆ ಶಾಕ್ ನೀಡಿದೆ. ಬ್ಯೂರೋ ರಿಪೋರ್ಟ್, TV9.